ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 15/4/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಬಂಡಲ್ನ ಪಡ್ಕೊಳ್ಳೋದಕ್ಕೆ 70 ರೂಪಾಯಿಗಳನ್ನ sbk1857@gmail.com ಅನ್ನೋ ಐಡಿಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಪೇಮೆಂಟ್ ಅನ್ನ ಮಾಡಿ. ಪೇಮೆಂಟ್ ಮಾಡುವಂತ ಐಡಿಗಳನ್ನ ಕೊಟ್ಟಿದ್ದೀನಿ. ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಐಡಿಗಳು. ಪೇಮೆಂಟ್ ಮಾಡಿ sbk1857@gmail.com ಗೆ ಕಳಿಸ್ಕೊಟ್ರೆ ಸ್ಕ್ರೀನ್ ಶಾಟ್ ಅನ್ನ ನಿಮಗೆ ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಪ್ರಶ್ನೆಗಳು: ಕ್ವಾಕ್ವೆರಲ್ಲಿ ಸೈಮನ್ಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2024ರ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸಂಸ್ಥೆಯು 45ನೇ ಶ್ರೇಣಿಯನ್ನ ಪಡೆದುಕೊಂಡಿದೆ? ಐಐಟಿ ಬಾಂಬೆ, ಐಐಟಿ ಕಾನ್ಪುರ, ಐಐಟಿ ಮದ್ರಾಸ್, ಐಐಟಿ ರೂರ್ಕಿ. ಸರಿಯಾದ ಉತ್ತರ ಐಐಟಿ ಬಾಂಬೆ. ಐಐಟಿ ಬಾಂಬೆ 2024ರ ಕ್ಯೂಎಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕದಲ್ಲಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ವಿಭಾಗದ 45ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಒಟ್ಟು 100 ಅಂಕಗಳ ಪಟ್ಟಿ ಪೈಕಿ 79.1 ಅಂಕಗಳನ್ನು ಗಳಿಸಿದೆ. ಕ್ಯೂಎಸ್ ವಿಶ್ವವಿದ್ಯಾಲಯಗಳನ್ನ 55 ವಿಭಾಗಗಳಲ್ಲಿ ಶ್ರೇಣೀಕರಣ ಮಾಡುತ್ತೆ. ಯುಕೆ ಮೂಲದ ಏಜೆನ್ಸಿ ಬಿಡುಗಡೆ ಮಾಡಿದ ಫಲಿತಾಂಶಗಳಲ್ಲಿ ಮಿನರಲ್ಸ್ ಮತ್ತು ಮೈನಿಂಗ್ ಅನ್ನು 25ನೇ ಸ್ಥಾನ, ಡೇಟಾ ಸೈನ್ಸ್ ಅಂಡ್ ಎಐ 30ನೇ ಸ್ಥಾನ, ಸಿವಿಲ್ ಅಂಡ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ 42ನೇ ಸ್ಥಾನ ಮತ್ತು ಇತರರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಐಐಟಿ ಬಾಂಬೆ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ. ಗಮನಾರ್ಹವಾಗಿ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ 2023ರಿಂದ 2 ಸ್ಥಾನಗಳಿಂದ ಐಐಟಿ ಬಾಂಬೆ ಸುಧಾರಿಸಿಕೊಂಡಿರೋದನ್ನ ನಾವು ಗಮನಿಸಬಹುದು. ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ತನ್ನ ಶಾಖೆಯನ್ನ ತೆಗೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು? ಆಕ್ಸಿಸ್, HDFC, ಯೆಸ್ ಬ್ಯಾಂಕ್, ICICI. ಸರಿಯಾದ ಉತ್ತರ HDFC. HDFC ಬ್ಯಾಂಕ್ ಭಾರತದ ಲಕ್ಷದ್ವೀಪದಲ್ಲಿ, ನಿರ್ದಿಷ್ಟವಾಗಿ ಕವರೆಟ್ಟಿ ದ್ವೀಪದಲ್ಲಿ, ಲಕ್ಷದ್ವೀಪದ ರಾಜಧಾನಿ, ಈ ಒಂದು ದ್ವೀಪದಲ್ಲಿ ತನ್ನ ಶಾಖೆಯನ್ನ ತೆರೆದಂತ ಮೊದಲ ಖಾಸಗಿ ಬ್ಯಾಂಕ್ ಎಂಬ ಇತಿಹಾಸವನ್ನ ನಿರ್ಮಿಸಿದೆ. ಈ ಕ್ರಮವು ಬ್ಯಾಂಕಿಂಗ್ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಹಾಗೂ ಡಿಜಿಟಲ್ ಬ್ಯಾಂಕಿಂಗ್ ಅನ್ನ ಕೇಂದ್ರೀಕರಿಸುವ ಮೂಲಕ ವೈಯಕ್ತೀಕರಣಗೊಳಿಸಿದ ಮತ್ತು ಡಿಜಿಟಲ್ ಸೇವೆಯನ್ನ ಒದಗಿಸುವ ಗುರಿಯನ್ನ ಹೊಂದಿರುತ್ತೆ. ಇದಲ್ಲದೆ HDFC ಚಿಲ್ಲರೆ ವ್ಯಾಪಾರಿಗಳಿಗೆ ಅನನ್ಯ QR ಆಧಾರಿತ ವಹಿವಾಟುಗಳನ್ನು ಪರಿಚಯಿಸಲು ಕೂಡ ಯೋಜನೆ ಮಾಡಿದ್ದು, ಇದು ದ್ವೀಪ ಪ್ರದೇಶದಲ್ಲಿ ಬ್ಯಾಂಕಿಂಗ್ ಅನ್ನ ಸಮರ್ಥವಾಗಿ ಕಾರ್ಯಗತಗೊಳಿಸುವ ಕ್ರಾಂತಿ ಅಂತ ಕರೀಬಹುದಾಗಿದೆ. ಇತ್ತೀಚಿನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ವರದಿ ಪ್ರಕಾರ 2024-25ರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆಯ ದರ ಎಷ್ಟಿದೆ? ಆಯ್ಕೆಗಳನ್ನ ನೋಡ್ಕೊಳ್ಳಿ, ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಬಹುದು. ಸರಿಯಾದ ಉತ್ತರ 7%. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಪ್ರಿಲ್ 2024ರ ದೃಷ್ಟಿಕೋನದ ಪ್ರಕಾರ ಫೈನಾನ್ಷಿಯಲ್ ಇಯರ್ 25ರಲ್ಲಿ ಭಾರತದ GDP ಬೆಳವಣಿಗೆಯ ದರವನ್ನ 6.7% ಅಂತ ಮೊದಲು ಏನು ಕನ್ಸಿಡರ್ ಮಾಡಿದ್ರು ಅದನ್ನ 7% ಅಂತ ಪರಿಷ್ಕರಣೆಗೊಳಿಸಿದ್ದಾರೆ. ADP 2023-24ರಲ್ಲಿ ಭಾರತ 7.6% GDP ಬೆಳವಣಿಗೆಯನ್ನ ಹೊಂದುತ್ತೆ ಮತ್ತು 25-26ರಲ್ಲಿ 7.2% ಬೆಳವಣಿಗೆಯನ್ನ ಹೊಂದುತ್ತೆ ಅಂತ ವರದಿ ಮಾಡಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಕೂಡ ಫೈನಾನ್ಷಿಯಲ್ ಇಯರ್ 25ರಲ್ಲಿ ಭಾರತ 7% ಬೆಳವಣಿಗೆಯನ್ನ ತಲುಪುತ್ತೆ ಅಂತ ತಿಳಿಸಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವಯನಾಡು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕೇರಳ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ. ಸರಿಯಾದ ಉತ್ತರ ಕೇರಳ. ಕೇರಳದ ವಯನಾಡಿನಲ್ಲಿರುವ ವಯನಾಡು ವನ್ಯಜೀವಿ ಅಭಯಾರಣ್ಯ ವ್ಯಾಪ್ತಿಯ ಸುಲ್ತಾನ್ ಬತ್ತೇರಿ ಅರಣ್ಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುಮಾರು 100 ಹೆಕ್ಟೇರ್ ಅರಣ್ಯವು ಬೆಂಕಿಯಿಂದ ನಾಶವಾಗಿತ್ತು. ಹೀಗಾಗಿ ಇದು ಬಹಳ ಸುದ್ದಿಯಲ್ಲಿತ್ತು. 1973ರಲ್ಲಿ ಸ್ಥಾಪಿತವಾದ ಈ ಅಭಯಾರಣ್ಯವು ಸರಿಸುಮಾರು 344 ಚದರ ಮೀಟರ್ ವ್ಯಾಪ್ತಿ ಇದೆ. ಇದು ನೀಲಮಿಣಿ ಬಯೋಸ್ಪಿಯರ್ ರಿಸರ್ವ್ ನ ಭಾಗವಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಕರ್ನಾಟಕ ಮತ್ತು ತಮಿಳುನಾಡಿನ ಸುರಕ್ಷಿತ ಪ್ರದೇಶಗಳೊಂದಿಗೆ ಈ ಅಭಯಾರಣ್ಯ ಗಡಿಯನ್ನು ಹಂಚಿಕೊಂಡಿದೆ. ಅಭಯಾರಣ್ಯವು ವಿವಿಧ ಬುಡಕಟ್ಟುಗಳಿಗೆ ನೆಲೆಯಾಗಿದ್ದು ತೇಗ, ರೋಸ್ವುಡ್, ಸಿಲ್ವರ್ ಓಕ್ ಸೇರಿದಂತೆ ವೈವಿಧ್ಯಮಯವಾದ ಸಸ್ಯಗಳನ್ನು ನಾವು ಈ ಅಭಯಾರಣ್ಯದಲ್ಲಿ ಕಾಣಬಹುದು. ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಸನ್ಯಾಸಿ ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಆಚಾರ್ಯ ಲೋಕೇಶ್ ಮುನಿ. 2024ರ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸನ್ಯಾಸಿಯಾಗಿದ್ದಾರೆ.
ಇವರು ಅಹಿಂಸಾ ವಿಶ್ವ ಭಾರತಿ ಮತ್ತು ವಿಶ್ವ ಶಾಂತಿ ಕೇಂದ್ರದ ಸ್ಥಾಪಕರಾಗಿದ್ದಾರೆ. ಈ ಕೇಂದ್ರಗಳು ಮಾನವೀಯತೆ ಮತ್ತು ಸಾರ್ವಜನಿಕರ ಒಳಿತಿಗಾಗಿ ಕೊಡುಗೆಗಳನ್ನು ನೀಡುವುದನ್ನು ಗುರುತಿಸಿ ಇವರಿಗೆ ಈ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರಪ್ರದೇಶ. ಕೊಂಡರೆಡ್ಡಿ ಬುಡಕಟ್ಟು ಗೋದಾವರಿ ಪ್ರದೇಶದ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು ಮೌಲ್ಯಯುತವಾದ ಸ್ಥಳೀಯ ಜ್ಞಾನವನ್ನು ಹೊಂದಿರತಕ್ಕಂತ ಆಂಧ್ರ ಪ್ರದೇಶದ ಗೋದಾವರಿ ಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಆಗಿರುತ್ತೆ. ಗೋದಾವರಿ ನದಿಯ ಉದ್ದಕ್ಕೂ ಮತ್ತು ಆಂಧ್ರ ಪ್ರದೇಶದ ಗುಡ್ಡಗಾಡು ಕಾಡುಗಳಲ್ಲಿ ಈ ಒಂದು ಬುಡಕಟ್ಟು ಕಂಡು ಬರುತ್ತೆ. ಅವರ ಭಾಷೆ ತೆಲುಗು ವಿಶಿಷ್ಟವಾದ ಉಚ್ಚಾರಣೆಯನ್ನ ಅಂದ್ರೆ ತೆಲುಗು ಭಾಷೆಯಲ್ಲಿ ವಿಶಿಷ್ಟವಾದ ಉಚ್ಚಾರಣೆಯನ್ನು ಅವರು ಹೊಂದಿರ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಚಮಯ ಬೆಳಕು ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ. ಚಮಯ ಬೆಳಕು ಅಥವಾ ಕೊಂಟಂಕುಳಂಗರ ಉತ್ಸವ ಕೇರಳದಲ್ಲಿ ಭಗವತಿ ದೇವಿಯನ್ನ ಕೇಂದ್ರೀಕರಣವಾಗಿಟ್ಕೊಂಡು ಆಚರಣೆ ಮಾಡತಕ್ಕಂತ ಹಬ್ಬವಾಗಿದೆ. ಪುರುಷರು ಮಹಿಳೆಯರ ಉಡುಪನ್ನ ಈ ಹಬ್ಬದಲ್ಲಿ ಧರಿಸ್ತಾರೆ. ಮೆರವಣಿಗೆಗಳಲ್ಲಿ ದೀಪಗಳನ್ನ ಹೊತ್ಕೊಂಡು ಹೋಗ್ತಾರೆ. ಚಮಯ ಬೆಳಕು ಹಿಡಿದು ಭಕ್ತಿಯನ್ನ ಸಂಕೇತಿಸುವಂತ ಒಂದು ಹಬ್ಬವಾಗಿದ್ದು, ದೇವಸ್ಥಾನವನ್ನ ಸಂಪೂರ್ಣವಾಗಿ ದೀಪದ ಮೆರವಣಿಗೆ ಮೂಲಕ ಸುತ್ತಲಾಗುತ್ತೆ. 10 ವರ್ಷದ ಒಳಗಿನ ಹುಡುಗರು ಕಾಕ ಬೆಳಕು ಹಗಲಿನ ಆಚರಣೆಗಾಗಿ ಹುಡುಗಿಯರಂತೆ ಬಟ್ಟೆಗಳನ್ನ ಧರಿಸೋದು ಇಲ್ಲಿಯ ಪರಂಪರೆಯಾಗಿದೆ. ಜಾಗತಿಕ ಸೈಬರ್ ಕ್ರೈಮ್ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ರಷ್ಯಾ, ಅಮೆರಿಕ, ಭಾರತ, ಚೀನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾ ಆಗಿದೆ. ನೋಡಿ, ರಷ್ಯಾಕ್ಕೆ ಅಗ್ರಸ್ಥಾನ, ಭಾರತಕ್ಕೆ 10ನೇ ಸ್ಥಾನ. ಜಾಗತಿಕ ಸೈಬರ್ ಅಪರಾಧ ಬೆದರಿಕೆ ಸೂಚ್ಯಂಕ ಪಟ್ಟಿಯಲ್ಲಿ ರಷ್ಯಾ ಅಗ್ರಸ್ಥಾನವನ್ನು ಪಡೆದಿದ್ದು, ಆ ಬಳಿಕ ಸ್ಥಾನದಲ್ಲಿ ಉಕ್ರೇನ್ ಮತ್ತು ಚೀನಾ ದೇಶಗಳು ಕಂಡುಬರ್ತವೆ. ಇದು ಸೈಬರ್ ಅಪರಾಧಿಗಳ ಕೇಂದ್ರೀಕೃತ ಮೂಲವನ್ನ ತೋರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣ ಹೆಚ್ಚುತ್ತಿರುವುದರಿಂದ ಈ ಒಂದು ಶ್ರೇಯಾಂಕದಲ್ಲಿ ಭಾರತ 10ನೇ ಸ್ಥಾನವನ್ನು ಪಡ್ಕೊಂಡಿದೆ. PLOS I ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಸೂಚ್ಯಂಕ ಸೈಬರ್ ಕ್ರೈಮ್ ಕೃತ್ಯಗಳ ಹಾಟ್ಸ್ಪಾಟ್ ಅನ್ನ ಗುರುತಿಸಲು ತಜ್ಞರು ತಯಾರಿ ಮಾಡಿದಂತ ಸಮೀಕ್ಷೆಯನ್ನ ಆಧರಿಸಿ ಬಿಡುಗಡೆ ಮಾಡಿದಂತ ಸೂಚ್ಯಂಕವಾಗಿದೆ. ಈ ಪಟ್ಟಿಯಲ್ಲಿ ಅಮೆರಿಕ, ನೈಜೀರಿಯಾ, ರೊಮೇನಿಯಾ, ಉತ್ತರ ಕೊರಿಯಾ, ಬ್ರಿಟನ್, ಬ್ರೆಜಿಲ್, ಭಾರತ 4ರಿಂದ 19ನೇ ಸ್ಥಾನ, ಅಂದ್ರೆ ಮೊದಲ 20 ರಾಷ್ಟ್ರಗಳ ಪಟ್ಟಿಯಲ್ಲಿ ಈ ಎಲ್ಲಾ ದೇಶಗಳು ಕಂಡು ಬಂದಿರೋದನ್ನ ನಾವು ಗಮನಿಸಬಹುದಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಎರಡರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇನ್ನು ನೀವು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ ಅದರ ಮಾಹಿತಿಯನ್ನ ಮೊದಲನೇ ಪೇಜ್ ಅಲ್ಲಿ ಕೊಟ್ಟಿದ್ದೀನಿ. ತಪ್ಪದೆ ಅದನ್ನ ಫಾಲೋ ಅಪ್ ಮಾಡಿ, ಪೇಮೆಂಟ್ ಅನ್ನ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಿದ್ರೆ ನಿಮಗೆ PDF ಸಾಫ್ಟ್ ಕಾಪಿ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದ.